ಡೌ ಕಾಲ್ ಮಾಡಿದ್ಲು ಹೋಮ್ ಮಿನಿಸ್ಟರ್ ಸರ್ ನಮಸ್ಕಾರ ಸರ್. ಗುಡ್ ನ್ಯೂಸ್ ವಿಕ್ರಮ್, ನೀ ಕಳಿಸಿರೋ ರಿಪೋರ್ಟ್ನಿಂದಾಗಿ ಆ ಜಾಗ ಕರ್ನಾಟಕದ ಸಾಬೀತಾಗಿದೆ. ರಾಷ್ಟ್ರಪತಿಗಳು ಮತ್ತು ಪ್ರಧಾನ ಮಂತ್ರಿಗಳು ಪಾಸಿಟಿವ್ ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಮತ್ತು ಹೊಸ ರಿಸರ್ಚ್ಗೆ ಗ್ರೀನ್ ಸಿಗ್ನಲ್ ಕೊಟ್ಟಿದ್ದಾರೆ. ಇನ್ನು ಈ ಜಾಗ ಕರ್ನಾಟಕದ್ದು ಅನ್ನೋ ನ್ಯೂಸ್ 2 ದಿವಸದಲ್ಲಿ ಯಾವ ಕ್ಷಣಕ್ಕಾದ್ರೂ ಹೊರಗೆ ಬರ್ಬೋದು. ಓ ಅಂದ್ರೆ ಟಿವಿ ಅವರೆಲ್ಲ ಬಂದು ಇಂಟರ್ವ್ಯೂ ಮಾಡ್ತಾರಲ್ಲ ಸರ್. ಸರ್ ಆದಷ್ಟು ಬೇಗ ನಾನು ಬಟ್ಟೆ ಹಾಕೊಂಡು ರೆಡಿ ಆಗ್ಬಿಡ್ಲಾ? ನಾನು ಅಲ್ಲಿ ಬೇಗ ಬಂದ್ಬಿಡ್ತೀನಿ. ಸರ್ ಒಂದು ಸಜೆಷನ್, ಸಾರಿ ಸರ್ ಒಂದು ರಿಕ್ವೆಸ್ಟ್. ಸರ್ ಕನ್ನಡ ರಾಜ್ಯೋತ್ಸವ ಹತ್ರ ಬರ್ತಾ ಇದೆ, ಹೇಗಾದ್ರೂ ಮಾಡಿ ರಾಜ್ಯೋತ್ಸವನ ಈ ಸಲ ಇಲ್ಲೇ ಆಚರಣೆ ಮಾಡ್ಬೇಕು ಸರ್. ಯಾಕಂದ್ರೆ ಈ ಜಾಗ ಕನ್ನಡಿಗರದು ಅಂತ ಪ್ರಪಂಚದಲ್ಲಿ ಎಲ್ಲರಿಗೂ ಗೊತ್ತಾಗ್ಬೇಕು ಸರ್. ವೆರಿ ಗುಡ್ ಐಡಿಯಾ. ಹಾಗೆ ಮಾಡೋಣ, ನಾನು ವ್ಯವಸ್ಥೆ ಮಾಡಿಸ್ತೇನೆ. ಇದಕ್ಕೆಲ್ಲ ಕಾರಣ ಇಲ್ಲಿರೋ ಭಗವಂತ ಸರ್. ಈ ಭಗವಂತನಿಗೆ ಕೋಟಿ ನಮಸ್ಕಾರ ಹಾಕಿದ್ರು ಸಾಲದು. एक मिनट आगे ಕುಲಕರ್ಣಿ, is everything okay over there? ಇಲ್ಲೆಲ್ಲ ಹೇಗಿದೆ ಅಂತ ಕೇಳ್ತಿದ್ದಾನೆ. ಇಲ್ಲಿ ನಡೀತಿರೋದು ಏನು ಗೊತ್ತಾಗಬಾರ್ದು. I asked, is everything okay? ಫೈನ್ ಸರ್, ನೋ ಪ್ರಾಬ್ಲಮ್. ಸೂಪರ್ 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 ಸರ್, ಟ್ರೆಮೆಂಡಸ್, ಬ್ರಿಲಿಯಂಟ್, ನಥಿಂಗ್ ಸರ್, ನೋ ಪ್ರಾಬ್ಲಮ್. Okay. ಇದು ಸಮಯ. Something is fishy. Is it fine, sir? Yes, Kate. Have a good day. Thank you. Morning, sir. Hello, everybody. Speak to you guys later. Sir! Thank you, Christina. Make yourself a drink. Good afternoon, ladies and gents. I'm so glad to announce Mr. Johnson as the richest man of this country for the 3rd consecutive year. It's my pleasure to call Mr. Johnson onto the podium. Thank you very much. Congrats. Thank you. Ladies and gentlemen, I really thank you for this great honor. It's a pleasure all of you are being at this point of this party. Let's all of us meet at the press meet. Enjoy the party. Sir, say something about your family, please. While you ask, you know about my grandfather was a British ruler. He was a great man, followed by my father. In fact, I should tell you, everybody says I look a lot like my grandfather. Don't you think so, huh? What's your next plan? Making my family proud, making my grandfather proud. Sir, there is an allegation and gossip that you and your sister has done so many shortcuts to become consistent rich family of this country. What's your answer for this? Love is the answer for you, lady. Gentlemen, thank you for coming. This interview is over. Come on, move fast, quick. Hello, I'm coming. Open. What's your answer for this? No, Hey, Habibi! I'm coming there. Yep. Assalamu alaikum, Habibi. Walaikum assalam. How are you, Habibi? Hello, Kulkarni. ಗುಡ್ ಮಾರ್ನಿಂಗ್ ಸರ್. There's a good news for us. I've signed a contract for $10 billion. Hey! And out of that, I'm gonna give you 100 crore rupees. ಓಕೆ ಸರ್. Now listen to me carefully. This time, send me the soil 3 times more you used to send me before. You got it? ಅಂದ್ರೆ ಕಳಿಸ್ತಿದ್ ಮಣ್ಗಿಂತ 3 ಪಟ್ಟು ಎಕ್ಸ್ಟ್ರಾನಾ? Why? Is there any problem?
ಒಂದು ಹಿಡಿ ಮೊನ್ನೆ ತರಕಾಗ್ತಿಲ್ಲ, ಇನ್ನು 3 ಪಟ್ಟು ಎಲ್ಲಿಂದ ತರೋದು? ಕಾರ್ ಮುತ್ತೋದು ಅಮ್ಮ ಐತ್ಲಾ? ನೋ ಪ್ರಾಬ್ಲಮ್ ಸರ್, ಕಮಿಂಗ್ ಸರ್. ಎಸ್ ಸರ್, ಸೆಂಡಿಂಗ್, ನೋ ಪ್ರಾಬ್ಲಮ್ ಸರ್. That's good. ಹೇಗಾದ್ರೂ ಮಾಡಿ ಆ ನನ್ನ ಮಗನ್ನ ಸಾಯಿಸಿ ನನಗೋಸ್ಕರ ಅಲ್ಲಿರೋ ಮಣ್ಣನ್ನ ಕೊನೇ ಸರ್ತಿ ಸಾಗಿಸ್ಬಿಟ್ರು. ಕರ್ನಾಟಕ ಕಂಡ ಧೀಮಂತ ರಾಜಕಾರಣಿ, ಜನಪರ ನಾಯಕ ಇವತ್ತು ನಮ್ ಜೊತೆ ನಮ್ ಸ್ಟುಡಿಯೋದಲ್ಲಿದ್ದಾರೆ. ನಮ್ಮ ವಾಹಿನಿ ಮುಖಾಂತರ ಬಹುಮುಖ್ಯವಾದ ಒಂದು ಪ್ರಕಟಣೆಯನ್ನ ಮಾಡೋದಕ್ಕೆ ಇಷ್ಟಪಡ್ತಿದ್ದಾರೆ. ಬನ್ನಿ ಕೇಳೋಣ ಏನಂತ. ಸರ್ ಪ್ಲೀಸ್. ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರದ ಒಂದು ಮಹತ್ವದ ಪ್ರಕಟಣೆ. ಸ್ವಾತಂತ್ರ್ಯ ಪೂರ್ವ ಕಾಲದಿಂದಲೂ ಹಾಗೂ ಸ್ವಾತಂತ್ರ್ಯೋತ್ತರ ಕಾಲದಲ್ಲಿ ಇಂದಿನವರೆಗೆ ಮಹಾರಾಷ್ಟ್ರ ಸರ್ಕಾರಕ್ಕಾಗಲಿ ನಮಗಾಗಲಿ ಗೊತ್ತಿಲ್ಲದಂತಹ ಯಾವುದೋ ಒಂದು ಕಾಣದ ಶಕ್ತಿ ಆಳುತ್ತಿದ್ದ ಊರು ಅಂತಂದ್ರೆ ವಿಕ್ರಮತೀರ್ಥ. ಏನ್ ಮಾಡ್ತಿದ್ದಾನ ಇವನು? ಏನೋ ಮಾಡ್ಲಿ ಬಿಡಿ, ಸರ್ಕಾರಕ್ಕೆ ಒಳ್ಳೆ ಹೆಸರು ಬಂದ್ರೆ ಸಾಕು. ಈಗ ನಮಗೆ ದೊರೆತ ಎಲ್ಲಾ ದಾಖಲೆಗಳಿಂದ ಈ ಊರು ಕರ್ನಾಟಕದ್ದು ಎಂದು ಸಿದ್ಧವಾಗಿದೆ. ಈ ಸಿಹಿ ಸುದ್ದಿ ತಮಗೆ ತಿಳಿಸಲಿಕ್ಕೆ ನನಗೆ ತುಂಬಾ ಹೆಮ್ಮೆ ಎನಿಸುತ್ತದೆ. ಇದಕ್ಕೆ ಸಮ್ಮತಿ ನೀಡಿದ ನಮ್ಮ ರಾಷ್ಟ್ರಪತಿಗಳಿಗೆ ಎಲ್ಲಾ ಕನ್ನಡಿಗರು ಋಣಿಯಾಗಿದ್ದಾರೆ. ಆದರೆ ಇಷ್ಟು ವರ್ಷ ಇಲ್ಲಿ ಕನ್ನಡಿಗರ ಪರಿಸ್ಥಿತಿ ಎಷ್ಟು ದಾರುಣವಾಗಿತ್ತು, ಎಷ್ಟು ಕೆಟ್ಟದಾಗಿತ್ತು ಅಂತ ವರ್ಣಿಸುವ ಹಾಗಿಲ್ಲ. ಇಂಥ ಪರಿಸ್ಥಿತಿಯಲ್ಲಿಯೂ ಅಲ್ಲಿ ಗುಪ್ತ ಕಾರ್ಯಾಚರಣೆ ಮಾಡೋದು ನಮಗೆ ಸಾಧ್ಯವಾಗಿದ್ದರೆ ಅದಕ್ಕೆ ಕಾರಣ ವಿಕ್ರಮ್ ಎಂಬ ಹೆಸರಿನ ಒಬ್ಬ ಸಾಮಾನ್ಯ ತರುಣ. ಈ ವರ್ಷ ನಮ್ಮ ಮಂತ್ರಿಮಂಡಲದ ಎಲ್ಲಾ ಸದಸ್ಯರು ರಾಜ್ಯೋತ್ಸವದ ದಿವಸ ಆ ಊರಿಗೆ ಹೋಗಿ ರಾಜ್ಯೋತ್ಸವವನ್ನು ಅಲ್ಲೇ ಆಚರಣೆ ಮಾಡಿ ಈ ಊರು ಕರ್ನಾಟಕಕ್ಕೆ ಸೇರಿದ್ದು ಎಂದು ಇಡೀ ಪ್ರಪಂಚಕ್ಕೆ ಸಾರಬೇಕು ಎಂದು ತೀರ್ಮಾನಿಸಿದ್ದೇವೆ. ಹಲೋ, ಹೌ ಆರ್ ಯು ಸರ್? What the hell is happening there, Kulkarni? ನೋ ಪ್ರಾಬ್ಲಮ್ ಸರ್. Watch the bloody TV, you idiot! ಟಿವಿ ಹಾಕ. ವೈ ಸರ್? ಎನಿ ಮಿನಿಸ್ಟರ್ಶಿಪ್ ಅನೌನ್ಸ್ ಆಗಿದೆಯಾ ಸರ್ ಈಗ? Watch the TV first! ಓಕೆ ಸರ್. ಅದು ವಾಟ್ ಹ್ಯಾಪನ್ಡು ಅಂದ್ರೆ ಯು ಮಸ್ಟ್ ಕಮ್ಮು ಸರ್, ಯು ಪ್ಲೀಸ್ ಕಮ್ಮು ಸರ್. ಬ್ರಿಟಿಷ್ ಕಂಪನಿ ಉಪ್ಪು ತಿಂದ ನಮ್ಮ ಅಪ್ಪನ ಆನೆಗೂ ಹೇಳ್ತೀನಿ ಸರ್, ಈ ಜಾಗ ನಿಮ್ದು, ಇದು ಯಾವ ಸರ್ಕಾರದ್ದು ಅಲ್ಲ. ಐ ಕಾಂಟ್ ಡೂ ಎನಿಥಿಂಗ್ ಇನ್ ದ ವರ್ಲ್ಡ್, ಯು ಕ್ಯಾನ್ ಡೂ ಎನಿಥಿಂಗ್ ಇನ್ ದ ವರ್ಲ್ಡ್. ಯು ಕಮ್ಮು ಸರ್. Yes, that is mine! I am coming! This is not a story or a novel, but a real incident that's happening in Karnataka state. From the day of independence, this place was never known to the common people, but a man... ಈ ವರ್ಷ ಕನ್ನಡ ರಾಜ್ಯೋತ್ಸವವನ್ನು ಕರ್ನಾಟಕ ಸರ್ಕಾರ ಅದೇ ಊರಿನಲ್ಲಿ ಆಚರಿಸಬೇಕೆಂದು ನಿರ್ಧರಿಸಿರುವುದರಿಂದ ಹಲವಾರು ಕನ್ನಡ ಪರ ಸಂಘಟನೆಗಳು ಸ್ವಯಂ ಪ್ರೇರಿತರಾಗಿ ವಿಕ್ರಮತೀರ್ಥಕ್ಕೆ ತೆರಳಿ ಸಂಭ್ರಮಿಸುತ್ತಿದ್ದಾರೆ. ವಿಕ್ರಮತೀರ್ಥ ಅನ್ನೋ ಗ್ರಾಮ ಸಿಕ್ಕಿದ ಕಥೆಯೇ ಒಂದು ರೋಚಕವಾದ್ರೆ ಅದನ್ನ ಬೆಳಕಿಗೆ ತರಲು ದಿನವಿಡೀ ಶ್ರಮಪಟ್ಟ ವಿಕ್ರಮ್ ಅನ್ನೋ ಹುಡುಗನ ಕತೆ ಇನ್ನೂ ರೋಚಕ. नमस्कार, आज के ताजा खबर है ಹಾಗೆ ಕೊಡ್ತಾ ಇರ್ತೀವಿ ವಿಕ್ರಮ್ ತೀರ್ಥ ಅನ್ನೋ ಒಂದು ಹಳ್ಳಿ ಬಗ್ಗೆ ನೋಡ್ತಾ ಇರಿ. ಸಮಸ್ಯೆ ಬಗೆಹರೋ ತನಕ ನಾವು ಜಾಗ ಖಾಲಿ ಮಾಡಲ್ಲ. ಆ ಮುಖ್ಯಮಂತ್ರಿಗಳೇ ಬಂದು ನಮ್ಮ ಸಮಸ್ಯೆನ ಬಗೆಹರಿಸಬೇಕು, ಅವಾಗಲೇ ನಾವು ಜಾಗ ಖಾಲಿ ಮಾಡೋದು ಮುಖ್ಯಮಂತ್ರಿಗಳಿಗೆ. ಈ ಸುದ್ದಿ ರೋಚಕವಾದರೆ ಅದನ್ನು ಬೆಳಕಿಗೆ ತರಲು ಹಗಲಿರುಳು ಶ್ರಮಿಸಿದಂತ ವಿಕ್ರಮ್ ಎಂಬ ಹುಡುಗನ ಕತೆ ಇನ್ನೂ ರೋಚಕವಾದದ್ದು. ಅವರು ಅಲ್ಲಿ ದೊರಕಿದಂತ ಶಿಲಾಶಾಸನಗಳು ಮತ್ತು ದೇವರ ವಿಗ್ರಹಗಳು ಇನ್ನೂ ಹಲವು ದಾಖಲೆಗಳನ್ನು ಗುಪ್ತ ಕಾರ್ಯಾಚರಣೆಯ ಮೂಲಕ ಗೃಹ ಮಂತ್ರಿಗಳಿಗೆ ರವಾನಿಸಿದ್ದರಂತೆ. ಬನ್ನಿ ಇದರ ಬಗ್ಗೆ ವಿಕ್ರಮ್ ಅವರು ನಮ್ಮ ಪ್ರತಿನಿಧಿಯೊಂದಿಗೆ ಹಂಚಿಕೊಳ್ಳಲಿರುವ ಸತ್ಯವನ್ನು ನಾವು ನೋಡೋಣ. ಒಂದೇ ಒಂದು ವಾರದ ಗ್ಯಾಪ್ ಅಲ್ಲಿ ಸಿನಿಮಾ ಹೀರೋಗಿಂತನೂ ಜಾಸ್ತಿ ಪಾಪ್ಯುಲರ್ ಆಗಿರುವಂತ ವಿಕ್ರಮ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ. ನಾನು ವಿಕ್ರಮ ತೀರ್ಥಕ್ಕೆ ಬಂದಾಗ ಇಲ್ಲಿ ಸಿಸ್ಟಮೇ ಸರಿ ಇರಲಿಲ್ಲ, ತುಂಬಾ ಕರಪ್ಷನ್ ಇತ್ತು. ನಾನೇ ಬಂದು ಫುಲ್ಲು ಕ್ಲೀನ್ ಮಾಡಿದ್ದು. ಈ ವಿಕ್ರಮ ತೀರ್ಥದಲ್ಲಿ ಒಂದು ಶಿವನ್ ವಿಗ್ರಹ ಸಿಕ್ತಲ್ಲ, ಏನಾಯ್ತು ನೋಡು.
ಕಂಬಗಳು ಏನೇನೋ ಸಿಗ್ತಾ ಬಂತು. ಇದಿಷ್ಟು ನಾನು ಹೋಮ್ ಮಿನಿಸ್ಟರ್ ಸಾಹೇಬರಿಗೆ ಫೋನ್ ಮೂಲಕ ತಿಳಿಸ್ತಾ ಇದ್ದೆ, ಇಮೇಲು ಮಾಡ್ತಿದ್ದೆ. ಸಾಕಷ್ಟು ಸಪೋರ್ಟ್ ಮಾಡಿದ್ರು ಅವರು. ಹೌದು ಹೌದು. ಹಾ, ಒಂದ್ ನಿಮಿಷ ಪ್ಲೀಸ್. ಹಲೋ, ಏನ್ ಚಿನ್ನ ನೋಡ್ತಾ ಇದೀಯ ಟಿವಿಲಿ ಹೆಂಗ್ ನಾವು ಸ್ಮಾರ್ಟ್ ಆಗಿ ಕಾಣಿಸ್ತಿದ್ದೀನಲ್ಲ? ನೋಡಮ್ಮ, ವರದಕ್ಷಿಣೆ ರೇಟ್ ಎಲ್ಲ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ನಿಮ್ಮ ಅಪ್ಪನ್ಗೆ ಹೇಳ್ಬಿಡು ದುಡ್ಡು ಬೇಗನೆ ಕರೆಕ್ಟ್ ಮಾಡ್ಕೊಳಕ್ಕೆ. ಏ ವಿಕ್ರಮ್, ನಾನ್ ನೋಡ್ತಿರೋ ತರನೇ ನಿಮ್ಮಪ್ಪ ಅಮ್ಮ ಟಿವಿ ನೋಡ್ತಿದ್ರೆ ಏನ್ ಮಾಡ್ತ್ಯಾ? ಅವ್ರಿಗೆ ಹೇಳ್ದೆ ಪೊಲೀಸ್ ಆಫೀಸರ್ ಆಗಿದ್ಯಾ ಅಂತ ಗೊತ್ತಾದ್ರೆ ಏನ್ ಮಾಡ್ತ್ಯಾ? ಹಾ, ಅಪ್ಪಿ ತಪ್ಪಿನೂ ನಮ್ಮ ಅಪ್ಪ ಅಮ್ಮನ ಹತ್ರ ನಾನು ಪೊಲೀಸ್ ಆಗೋ ವಿಷಯ ಹೇಳಕೋಬೇಡ. ಸರ್ ಪ್ಲೀಸ್ ಸರ್. ಟೆಲಿಕಾಸ್ಟ್ ಮಾಡಿ ಸ್ಟಾಪ್ ಮಾಡಿ ಸರ್. ಟೆಲಿಕಾಸ್ಟ್ ಮಾಡಿ ಸರ್. ಪ್ಲೀಸ್ ಸರ್, ದಯವಿಟ್ಟು ಸ್ಟಾಪ್ ಮಾಡಿ ಸರ್. ಪ್ಲೀಸ್ ಸರ್ ಪ್ಲೀಸ್ ಸರ್, ದಯವಿಟ್ಟು ಸ್ಟಾಪ್ ಮಾಡಿ ಪ್ಲೀಸ್ ಸರ್. ಅಪ್ಪ ವಿಕ್ರಮ್, ನಾನು ನಿನ್ನ ಹತ್ರ ಹೆಚ್ಚಿಗೆ ಮಾತಾಡೋ ಸ್ಥಿತಿಲಿಲ್ಲ. ನೀನು ಹುಟ್ಟದಾಲಿಂದ ಒಂದು ಇಂಚು ಅಲ್ಲಾಡ್ದಿರೋ ನಮ್ಮ ಅಮ್ಮ ಅಂದರೆ ನಿಮ್ಮ ಅಜ್ಜಿಗೆ ಪ್ರಜ್ಞೆ ಬಂದಿದೆ. ಅವಳನ್ನ ನೋಡಬೇಕು ಅಂತ ಅನ್ಸಿದ್ರೆ ಈ ಕೂಡಲೇ ಹೊರಟು ಬಾ. ಅಪ್ಪ, ವಿಕ್ರಮಕ್ಕೆ ಫೋನ್ ಮಾಡಿದ್ರಾ? ಈಗ ತಾನೇ ಮಾಡಿದೆ. ಸ್ವಲ್ಪ ಬೇಗ ಹೋಗಿ.